ಅಲ್ಲಿ ನರ್ಸೊಬ್ಳು ಆತ್ಮಹತ್ಯೆ ಮಾಡ್ಕೊಂಡಿದ್ಲು. ಇದೇ ಕೇಸಲ್ಲಿ ಒಬ್ರಲ್ಲ ಇಬ್ರಲ್ಲ ಅಂತ 7 ಜನ ಪೊಲೀಸರು ಜೈಲು ಸೇರಿದ್ರು. ಅದರಲ್ಲೂ 2 ಎಸ್ಐಗಳು, 5 ಪೊಲೀಸ್ ಅಧಿಕಾರಿಗಳು ಕಂಬಿ ಹಿಂದೆ ಸೇರಿದ್ರು. ಇದು ಎಸ್ಪಿಗೂ ಶಾಕ್ ಕೊಟ್ಟಿತ್ತು. ಅಸಲಿಗೆ ಈ ಸ್ಟೋರಿಗೂ ಖಾಕಿಗೂ ಇರುವ ನಂಟೇನು ಅಂತ ತಿಳಿಯೋಕೆ ಹೋದ ಖಾಕಿಯ ಪಾಡು ಅರೆಜೀವವಾಗಿತ್ತು. ಆದರೆ ಇಂದಿಗೂ ಈ ಕೇಸ್ ಒಂದು ಮಿಸ್ಟರಿಯಾಗಿ ಉಳಿದಿದ್ದು, ಈ ಸೀಕ್ರೆಟ್ ಸ್ಟೋರಿ ಏನು ಅನ್ನೋದನ್ನ ನೀವು ಸಹ ನೋಡ್ಬಿಡಿ. ಇವಳ ಹೆಸರು ಶಹಾನಾ. ಉತ್ತರ ಪ್ರದೇಶದ ಗೋರಖ್ಪುರ್ನ ಬೀತಿ ಅನ್ನೋ ಗ್ರಾಮದವಳು. ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಎಲ್ಲ ಇದೇ ಊರಲ್ಲೇ. ನರ್ಸಿಂಗ್ ಓದಿದ್ದ ಶಹಾನಾಗೆ ಮಹಿಳಾ ಆಸ್ಪತ್ರೆಯಲ್ಲಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಸಿಕ್ಕಿತ್ತು. ತಮ್ಮ ಗ್ರಾಮದಲ್ಲಿ ಮಾತ್ರವಲ್ಲದೆ ಶಹಾನಾಗೆ ತಮ್ಮ ಸುತ್ತಮುತ್ತಲಿನ ಗ್ರಾಮದಲ್ಲೂ ಒಳ್ಳೆ ಹೆಸರಿತ್ತು. ಆಸ್ಪತ್ರೆಗೆ ತನಗೆ ಪರಿಚಯ ಇರುವವರು ಯಾರೇ ಬಂದರೂ ಸರಿ ಮುಂದೆ ನಿಂತು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತಿದ್ಲು. ತಾನೇ ಊಟ ತಂದು ಕೊಟ್ಟು ಉಪಚಾರ ಮಾಡ್ತಿದ್ಲು. ಇವಳ ಕಾರ್ಯವೈಖರಿ ನೋಡಿದ ಮೇಲಧಿಕಾರಿಗಳು ನಿನ್ನ ಕೆಲಸ ಖಾಯಂ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಹೀಗೆ 8 ವರ್ಷದಿಂದ ಶಹಾನಾ ನರ್ಸ್ ಆಗಿ ಡ್ಯೂಟಿ ಮಾಡ್ತಿದ್ಲು. ಅಪ್ಪ ಅಮ್ಮನನ್ನ ನೋಡ್ಕೊಳ್ಳೋ ಜವಾಬ್ದಾರಿನೂ ಇವಳ ಹೆಗಲ ಮೇಲಿತ್ತು. ಆದ್ರೆ ಅಪ್ಪ ಇನತುಲ್ಲ ನಮ್ಮ ಪಾಡು ಹೇಗೋ ನಡೆಯುತ್ತೆ, ನೀನು ಹೆಣ್ಣು ಮಗಳು, ವಯಸ್ಸಾಗ್ತಿದೆ, ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಮ್ಮ, ನಮಗಾಗಿ ದುಡಿದಿದ್ದು ಸಾಕು ಅಂತ ಹೇಳ್ತಿದ್ದ. ಆದ್ರೆ ಶಹಾನಾ ಮಾತ್ರ ನಾನಕ್ಕೂ ಪ್ರೇಮತೋ ಅಂತ ನಿನ್ನ ಬಿಟ್ಟಿರೋಕೆ ನನಗೆ ಆಗಲ್ಲ, ಆದರೂ ಸ್ವಲ್ಪ ಟೈಮ್ ಬೇಕು, ಈಗಲೇ ಮದುವೆ ಬೇಡ ಅಂತ ಮದುವೆ ವಿಚಾರ ಬಂದಾಗ್ಲೆಲ್ಲ ಮುಂದಕ್ಕೆ ಹಾಕ್ತಾ ಸಾಕ್ತಿದ್ಲು. ಗೋರಖ್ಪುರ್ನ ಮೆಹದೀಪುರ್ ಅನ್ನೋ ಗ್ರಾಮದ ಬಾಡಿಗೆ ಮನೆಯೊಂದರಲ್ಲಿ ಶಹಾನಾ ವಾಸವಿದ್ಲು. ಇಲ್ಲಿ ಟ್ವಿಸ್ಟ್ ಏನಂದ್ರೆ ಶಹಾನಾಗೆ ಒಂದು ಗಂಡು ಮಗು ಇತ್ತು. ಆದ್ರೆ ಮಗಳಿಗೆ ಒಂದು ಮಗು ಇದೆ ಅನ್ನೋ ಸತ್ಯ ಇವಳ ಅಪ್ಪ ಅಮ್ಮನಿಗೂ ಗೊತ್ತಿರಲಿಲ್ಲ. ಮಗಳಿಗೆ ಇನ್ನು ಮದುವೆನೇ ಆಗಿರ್ಲಿಲ್ಲ. ಇನ್ನು ಮಗು ಇದೆ ಅಂತ ಹೇಗೆ ತಾನೇ ಗೊತ್ತಾಗುತ್ತೆ? ಶಹಾನಾಗೆ ಮದುವೆ ಆಗಿರ್ಲಿಲ್ಲ, ಆದ್ರೆ ಮಗು ಇತ್ತು. ಈ ವಿಷಯವನ್ನ ಶಹಾನಾ ತನ್ನ ಹೆತ್ತವರಿಗೂ ಹೇಳಿಕೊಂಡಿರ್ಲಿಲ್ಲ. ಆದ್ರೆ ನನ್ನ ಹಿಂದೆ ಒಬ್ಬ ಬಿದ್ದು ಕಾಟ ಕೊಡ್ತಿದ್ದಾನೆ ಅನ್ನೋದನ್ನ ಮಾತ್ರ ಹಲವು ಸಲ ಹೇಳ್ಕೊಂಡಿದ್ಲು. ಅಪ್ಪ ಅಮ್ಮ ಯಾರವನು ಅಂತ ಕೇಳಿದ್ರೆ ಅವನು ದೊಡ್ಡವನು, ಅವನ ತಂಟೆಗೆ ಹೋದ್ರೆ ನನ್ನ ಕೆಲಸ ಹೋಗುತ್ತೆ ಅಂತ ಭಯ ಪಡ್ತಿದ್ಲು. ಅಲ್ಲದೆ ನಾನೇ ಅವನನ್ನ ಹ್ಯಾಂಡಲ್ ಮಾಡ್ತೀನಿ ಅಂತ ಅಪ್ಪನಿಗೆ ಧೈರ್ಯ ಹೇಳ್ತಿದ್ಲು. ಶಹಾನಾಗೆ ಅಪ್ಪ ಅಮ್ಮನ ಮೇಲೆ ಅದೆಷ್ಟೇ ಪ್ರೀತಿ ಇದ್ರೂ ಅವರಿಬ್ಬರಿಗೂ ಗೊತ್ತಿಲ್ಲದೆ ಮತ್ತೊಂದು ಜೀವನ ನಡೆಸ್ತಿದ್ಲು. ಶಹಾನಾ ಮನೆಗೆ ಪ್ರತಿದಿನ 4 ರಿಂದ 5 ಜನ ಕಾನ್ಸ್ಟೇಬಲ್ಗಳು ಬಂದು ಹೋಗ್ತಿದ್ರು. ಹೀಗೆ ಹೋದವರು ಬಹಳ ಹೊತ್ತು ಮನೆಯಿಂದ ಹೊರಗೆ ಬರ್ತಿರ್ಲಿಲ್ಲ. ಇದನ್ನ ನೋಡಿದ ಮನೆಯ ಮಾಲೀಕ ಏನ್ ನಡೀತಿದೆ, ಇದು ಸಂಸಾರಸ್ಥರಿರುವ ಜಾಗ ಅಂತ ಬೆಂಡೆತ್ತಿದ್ದ. ಆದ್ರೆ ಶಹಾನಾ ನನ್ನ ಗಂಡನ ಹೆಸರು ರಾಜೇಂದ್ರ ಸಿಂಗ್, ಲಿಯೋದಲ್ಲಿ ಎಸ್ಐ ಆಗಿದ್ದಾನೆ. ಅವರು ತುಂಬಾ ಬ್ಯುಸಿ ಇರ್ತಾರೆ, ಮನೆಯಲ್ಲಿ ಏನಾದ್ರೂ ಕೆಲಸಗಳನ್ನ ಮಾಡ್ಕೊಡಿ ಅಂತ ಕಾನ್ಸ್ಟೇಬಲ್ ಗಳನ್ನ ಕಳಿಸ್ಕೊಡ್ತಾರೆ ಅಂತ ಹೇಳಿದ್ಲು. ಆಗಾಗ ರಾಜೇಂದ್ರ ಸಿಂಗ್ ಪೊಲೀಸ್ ಜೀಪ್ ನಲ್ಲೇ ಮನೆಗೆ ಬಂದು ಹೋಗ್ತಿದ್ದ. ಅಕ್ಕಪಕ್ಕದ ಮನೆಯ ಕೆಲವರಿಗೆ ಎಸ್ಐ ರಾಜೇಂದ್ರ ಸಿಂಗ್ ನನ್ನ ಗಂಡ ಅಂತಾನೆ ಪರಿಚಯ ಮಾಡಿಕೊಟ್ಟಿದ್ಲು ಶಹಾನಾ. ಶಹಾನಾಗೆ 27 ವರ್ಷ ವಯಸ್ಸು. ಎಸ್ಐ ರಾಜೇಂದ್ರಗೆ ವಯಸ್ಸಾಗಿತ್ತು. ವಯಸ್ಸಾಗಿರೋ ಈತ ಇವಳಿಗೆ ಗಂಡ ಹೇಗಾದ ಅಂತ ನೋಡಿದವರೆಲ್ಲ ತಮ್ಮಲ್ಲಿ ತಾವೇ ಪ್ರಶ್ನೆ ಮಾಡ್ಕೊಂಡ್ರು. ಬಾಯಿ ಬಿಟ್ಟು ಕೇಳೋಕೆ ಆಗದೆ ಸುಮ್ಮನಾಗಿದ್ರು. ಮೊದಲೇ ಪೊಲೀಸರು ನಮಗೆ ಯಾಕೆ ಅಂತ ಸುಮ್ಮನಾಗಿದ್ರು. ಇದೇ ಗ್ಯಾಪಲ್ಲಿ ಶಹಾನಾ ತನ್ನ ಹೆತ್ತವರಿಗೆ ಗೊತ್ತಿಲ್ಲದೆ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ಲು. ಮಗನನ್ನ ಬಹಳ ಮುದ್ದಾಗಿ ಸಾಕಿದ್ದ ಶಹಾನಾ ತನ್ನ ಬಾಡಿಗೆ ಮನೆಯಲ್ಲಿ ಒಂದು ದಿನ ಆತ್ಮಹತ್ಯೆಗೆ ಶರಣಾಗಿದ್ಲು. ಪುಟ್ಟ ಕಂದಮ್ಮ ಒಂದೇ ಸಮನೆ ಬಿಕ್ಕಿ ಬಿಕ್ಕಿ ಅಳ್ತಿತ್ತು. ಮಗುವಿನ ಅಳು ಕೇಳಿಸಿಕೊಂಡ ಪಕ್ಕದ ಮನೆಯ ಮಹಿಳೆ ಬಂದು ಮನೆಯ ಬಾಗಿಲು ತಟ್ಟಿದ್ಲು. ಆದ್ರೆ ಎಷ್ಟೇ ಹೊತ್ತಾದ್ರೂ ಶಹಾನಾ ಬಾಗಿಲು ತೆಗೀಲಿಲ್ಲ. ಬಳಿಕ ಕಿಟಕಿ ಓಪನ್ ಮಾಡಿ ನೋಡಿದ್ರೆ ಶಹಾನಾ ಮೃತದೇಹ ಫ್ಯಾನ್ಗೆ ನೇತಾಡ್ತಿತ್ತು. ವಿಷಯ ಪೊಲೀಸರ ಕಿವಿಗೂ ಬಿತ್ತು. ಸ್ಥಳಕ್ಕೆ ಬಂದ ಪೊಲೀಸರು ಇದೊಂದು ಆತ್ಮಹತ್ಯೆ ಅಂತ ನಿರ್ಧರಿಸಿಬಿಟ್ರು. ಅಕ್ಕಪಕ್ಕದ ಮನೆಯವರನ್ನು ವಿಚಾರಿಸಿ ಶಹಾನಾ ಪೋಷಕರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ರು. ನಿಮ್ಮ ಮಗಳು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ, ನಿಮ್ಮ ಮೊಮ್ಮಗ ತುಂಬಾ ಅಳ್ತಿದ್ದಾನೆ, ಹೊಟ್ಟೆ ಹಸಿವಿನಿಂದ ಸುಸ್ತಾಗಿದ್ದಾನೆ, ಬಂದು ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಮಗಳ ಸಾವಿನ ಸುದ್ದಿ ಕೇಳಿ ಶಾಕ್ ಆಗಿದ್ದ ಶಹಾನಾ ಪೋಷಕರು ಮೊಮ್ಮಗು ಅಂತ ಹೇಳ್ತಿದ್ದಂತೆ ಹೌಹಾರಿದ್ರು. ನನ್ನ ಮಗಳಿಗೆ ಮದುವೆನೇ ಆಗಿಲ್ಲ, ಮೊಮ್ಮಗು ಎಲ್ಲಿಂದ ಬಂತು ಅಂತ ದಂಗಾಗಿ ಪೊಲೀಸರನ್ನೇ ಪ್ರಶ್ನೆ ಮಾಡಿದ್ರು. ಅಲ್ಲದೆ ಇದೇ ವಿಷಯವನ್ನ ಕುಟುಂಬಸ್ಥರು ಎಸ್ಪಿ ಗಮನಕ್ಕೂ ತಂದಿದ್ರು. ಎಲ್ಲವನ್ನ ಕೂಲಂಕುಷವಾಗಿ ವಿಚಾರಣೆ ಮಾಡಬೇಕು ಅಂತ ಎಸ್ಪಿ ತನಿಖಾ ತಂಡಕ್ಕೆ ಆದೇಶಿಸಿದ್ರು. ಇಲ್ಲಿಂದಲೇ ಈ ಕತೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗೋದಕ್ಕೆ ಶುರುವಾಯಿತು. ಪೊಲೀಸರು ಮೊದಲಿಗೆ ಶಹಾನಾ ಮಗುವಿಗೆ ಜನ್ಮ ನೀಡಿದ್ದು ಎಲ್ಲಿ ಅನ್ನೋದನ್ನ ವಿಚಾರಣೆ ಮಾಡಿದ್ರು. ಶಹಾನಾ ಖಾಸಗಿ ಆಸ್ಪತ್ರೆಯಲ್ಲಿ ಮಗುವಿಗೆ ಜನ್ಮ ನೀಡಿದ್ಲು. ಇವಳನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದವನ ಹೆಸರು ರಾಹುಲ್ ಯಾದವ್. ಆಸ್ಪತ್ರೆಯ ಬಿಲ್ 1 ಲಕ್ಷ ಹಣವನ್ನು ಅವನೇ ಪೇ ಮಾಡಿದ್ದ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ 15 ದಿನದ ಬಳಿಕ ಬರ್ತ್ ಸರ್ಟಿಫಿಕೇಟ್ ಗಾಗಿ ಬಂದಿದ್ದ ಶಹಾನಾ ಮಗುವಿನ ಅಪ್ಪನ ಹೆಸರು ಬಬ್ಲು ಸಿಂಗ್ ಅಂತ ಬರೆದು ಕೊಟ್ಟಿದ್ಲು. ಪೊಲೀಸರು ರಾಹುಲ್ ಯಾದವ್ ಹಾಗೂ ಬಬ್ಲು ಸಿಂಗ್ ಯಾರು ಅಂತ ತನಿಖೆಗೆ ಇಳಿದಾಗ ಇವರಿಬ್ಬರ ಹೆಸರು ಫೇಕ್ ಅನ್ನೋ ವಿಷಯ ಗೊತ್ತಾಗಿತ್ತು. ಒಮ್ಮೆ ಮಗುವಿಗೆ ತೀವ್ರ ಆರೋಗ್ಯ ಕೆಟ್ಟು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದ ಶಹಾನಾ ಅಪ್ಪನ ಹೆಸರು ರಾಜೇಂದ್ರ ಸಿಂಗ್ ಅಂತ ಬರೆಸಿದ್ಲು. ಈ ನಿಟ್ಟಿನಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡುವಾಗ ಲಿಯೋ ಸ್ಟೇಷನ್ ಎಸ್ಐ ರಾಜೇಂದ್ರ ಸಿಂಗ್ ಅನ್ನೋದು ಗೊತ್ತಾಗಿತ್ತು. ಅಕ್ಕಪಕ್ಕದ ಮನೆಯವರಿಗೂ ಶಹಾನಾ ರಾಜೇಂದ್ರ ಸಿಂಗ್ ನನ್ನ ಗಂಡ ಅಂತಾನೆ ಪರಿಚಯ ಮಾಡಿಸಿದ ವಿಷಯವು ಇಲ್ಲಿ ಎಸ್ಪಿ ಗಮನಕ್ಕೆ ಬರ್ತಿದ್ದಂತೆ ರಾಜೇಂದ್ರ ಸಿಂಗ್ ನ ಸಸ್ಪೆಂಡ್ ಮಾಡಿದ್ರು. ಬಳಿಕ ರಾಜೇಂದ್ರ ಸಿಂಗ್ ಮೇಲೆ ಪೊಲೀಸರು ಕೇಸ್ ಫೈಲ್ ಮಾಡಿದ್ರು. ಇಲ್ಲಿ ರಾಜೇಂದ್ರ ಸಿಂಗ್ ಕಾನ್ಸ್ಟೇಬಲ್ ನಿಂದ ಎಸ್ಐ ಹುದ್ದೆಗೆ ಏರಿದ್ದ. 2 ವರ್ಷದಲ್ಲಿ ರಿಟೈರ್ಡ್ ಆಗಬೇಕಿತ್ತು. ಇವನಿಗೆ ಈಗಾಗಲೇ ಮದುವೆಯಾಗಿ 2 ಮಕ್ಕಳಿದ್ರು. ಮಗಳಿಗೆ ಮದುವೆ ಮಾಡೋ ವಯಸ್ಸು. ಆದ್ರೂ ಮಗಳ ವಯಸ್ಸಿನ ಶಹಾನಾ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ಅಂತ ಪೊಲೀಸ್
ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿತ್ತು. ಶಹಾನ ಮೊಬೈಲ್ ಹಾಗೂ ಬ್ಯಾಂಕ್ ಅಕೌಂಟ್ಗಳನ್ನ ಪರಿಶೀಲನೆ ಮಾಡಿದಾಗ ರಾಜೇಂದ್ರ ಸಿಂಗ್ ಕೇಳಿದಷ್ಟು ಹಣ ಟ್ರಾನ್ಸ್ಫರ್ ಮಾಡಿರೋದು ಸಹ ಪೊಲೀಸರ ಗಮನಕ್ಕೆ ಬಂದಿತ್ತು. ಇವರಿಬ್ಬರು ಕಳೆದಿದ್ದ ಏಕಾಂತದ ಫೋಟೋಗಳು ಸಹ ಶಹಾನ ಮೊಬೈಲ್ ನಲ್ಲಿ ತುಂಬಿ ಹೋಗಿದ್ವು. ರಾಜೇಂದ್ರ ಸಿಂಗ್ ಫೋನ್ ಕಾಲ್ ಡೇಟಾ ನೋಡಿದ್ರೆ ಶಹಾನಾಗಿ ಸಾವಿರಾರು ಬಾರಿ ಫೋನ್ ಮಾಡಿ ಮಾತನಾಡಿರೋದಕ್ಕೆ ಸಾಕ್ಷಿ ಸಿಕ್ಕಿತ್ತು. ಹೀಗಾಗಿ ಅಧಿಕಾರಿಗಳು ರಾಜೇಂದ್ರ ಸಿಂಗ್ ನ ಜೈಲಿಗೆ ಕಳಿಸಿದ್ರು. ಆಗ್ಲೇ ಈ ಕೇಸಲ್ಲಿ ಇನ್ನೊಂದು ಟ್ವಿಸ್ಟ್ ಸಿಕ್ಕಿತ್ತು. ಹೀಗೆ ಜೈಲು ಸೇರಿದ್ದ ರಾಜೇಂದ್ರ ಸಿಂಗ್ ವಿಚಾರಣೆ ವೇಳೆ ಸ್ಫೋಟಕ ರಹಸ್ಯವನ್ನ ಬಾಯ್ಬಿಟ್ಟಿದ್ದ. ನನಗೂ ಶಹಾನಾಗೂ ಅಫೇರ್ ಇದ್ದಿದ್ದು ನಿಜ. ಅವಳು ಸಾಯುವ ಹಿಂದಿನ ದಿನವೂ ಅವಳ ಮನೆಗೆ ಹೋಗಿದ್ದೆ. ಇಬ್ರು ಸೇರಿ ಮಿಲನ ಮಹೋತ್ಸವದಲ್ಲಿ ಮುಳುಗಿ ತೇಲಿದ್ವಿ. ಅವಳ ಜೊತೆ ಮಧುರ ಕ್ಷಣಗಳನ್ನು ಕಳೆದು ನಾನು ಮನೆಗೆ ಬಂದೆ. ಆಮೇಲೆ ಏನಾಯ್ತು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ರಾಜೇಂದ್ರ ಸಿಂಗ್ ಹೇಳ್ಕೊಂಡಿದ್ದ. ಇತ್ತ ಪೊಲೀಸರು ಶಹಾನ ಕೆಲಸ ಮಾಡ್ತಿದ್ದ ಆಸ್ಪತ್ರೆಗೆ ಹೋಗಿ ವಿಚಾರಣೆ ಮಾಡಿದ್ರು. ಶಹಾನ ಆಪ್ತರನ್ನ ವಿಚಾರಣೆಗೆ ಒಳಪಡಿಸುತ್ತಿದ್ದಂತೆ 6 ಮಂದಿ ಪೊಲೀಸರು ಶಹಾನ ಹತ್ರ ಬಂದು ಹೋಗ್ತಿದ್ರು. ಶಹಾನಾಗೆ 6 ಜನರ ಜೊತೆ ರಿಲೇಶನ್ಶಿಪ್ ಇತ್ತು ಅನ್ನೋದು ಆಗ್ಲೇ ಗೊತ್ತಾಗಿತ್ತು. ಇದೊಳ್ಳೆ ಕೆಲಸ ಆಯ್ತಲ್ಲ ಅಂತ ತಲೆ ಕೆಡಿಸಿಕೊಂಡ ಇನ್ವೆಸ್ಟಿಗೇಷನ್ ಟೀಮ್ ಶಹಾನ ಫೋನ್ ಕಾಲ್ ಲಿಸ್ಟ್ ನ ತೆಗೆದು ನೋಡಿದ್ರು. ಕೂಲಂಕುಷವಾಗಿ ತನಿಖೆ ನಡೆಸುತ್ತಿದ್ದಂತೆ ಎಸ್ಐ ರಾಜೇಂದ್ರ ಸಿಂಗ್ ಸೇರಿದಂತೆ 5 ಜನ ಕಾನ್ಸ್ಟೇಬಲ್ಗಳು ಯೂನಿಫಾರ್ಮ್ ನಲ್ಲಿ ಶಹಾನ ಮನೆಗೆ ಬರ್ತಿದ್ರು ಅನ್ನೋ ವಿಷಯ ಗೊತ್ತಾಗಿತ್ತು. ಇದರಿಂದ ಇಡೀ ಸ್ಟೇಷನ್ ಶಹಾನ ನಿಗೂಢ ಸಾವಿನ ಕೇಸ್ನಲ್ಲಿ ಸಸ್ಪೆಂಡ್ ಆಗಿದ್ದು ಅಲ್ಲದೆ ಜೈಲಿಗೂ ಹೋಗಬೇಕಾಯ್ತು. ಸ್ವತಃ ಎಸ್ಪಿ ವಾರ್ನಿಂಗ್ ಕೊಡ್ತಿದ್ದಂತೆ ಇನ್ವೆಸ್ಟಿಗೇಷನ್ ಟೀಮ್ ಇಡೀ ಲಿಯೋ ಪೊಲೀಸ್ ಸಿಬ್ಬಂದಿಯನ್ನೇ ಜೈಲಿಗೆ ಹಾಕಿ ಬೆಂಡೆತ್ತುವಂತಾಯ್ತು. ಇಲ್ಲಿ ಪೊಲೀಸರ ಕಾರ್ಯವೈಖರಿಗೆ ಸಾರ್ವಜನಿಕರಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಸಹೋದ್ಯೋಗಿಗಳು ಅನ್ನೋದನ್ನ ನೋಡದೆ ಪೊಲೀಸರು ತಮ್ಮ ಇಲಾಖೆಯ ಸಿಬ್ಬಂದಿಯನ್ನೇ ಜೈಲಿಗೆ ಹಾಕಿದ್ದು ನೋಡಿ ಪೊಲೀಸರನ್ನ ಕೊಂಡಾಡಿದ್ರು. ಆದ್ರೆ ಎಸ್ಐ ಕಳಿಸಿದ್ದಕ್ಕೆ ನಾವು ಶಹಾನ ಮನೆಗೆ ಹೋಗಿದ್ವಿ ಅಂತ ಕೆಲ ಕಾನ್ಸ್ಟೇಬಲ್ಗಳು ಬಾಯ್ಬಿಟ್ಟಿದ್ರು. ಇಲ್ಲಿ ಪೊಲೀಸರಿಗೆ ಮತ್ತೊಂದು ಅನುಮಾನ ಶುರುವಾಗಿತ್ತು. ಶಹಾನ 6 ಜನರ ಜೊತೆ ರಿಲೇಶನ್ಶಿಪ್ ನಲ್ಲಿ ಇಲ್ಲ ಇದು ಸ್ನೇಹ ಮಾತ್ರನಾ? ಶಹಾನಾಳದ್ದು ಆತ್ಮಹತ್ಯೆನೋ ಅಥವಾ ಇದೊಂದು ಪಕ್ಕಾ ಪ್ಲಾನ್ ಮರ್ಡರ್ ಅನ್ನೋ ಗೊಂದಲದಲ್ಲಿದ್ರು. ತನಿಖೆ ಮುಂದುವರೆಸಿದ ಪೊಲೀಸರು ಶಹಾನ ಮಗನ DNA ರಿಪೋರ್ಟ್ ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು. ಪೊಲೀಸರ ತನಿಖೆಯಲ್ಲಿ 5 ಪೊಲೀಸರ ಜೊತೆ ಶಹಾನಾಗೆ ಅಕ್ರಮ ಸಂಬಂಧ ಇರೋದು ಬೆಳಕಿಗೆ ಬಂದಿತ್ತು. ಆದ್ರೆ ಈ 5ರಲ್ಲಿ ಶಹಾನ ಮಗು ಯಾರದ್ದು ಅನ್ನೋದೇ ನಿಗೂಢವಾಗಿತ್ತು. ತನ್ನ ಮಗನಿಗೆ ನ್ಯಾಯ ಸಿಗಬೇಕು, ಅವನ ಭವಿಷ್ಯ ರೂಪಿಸಬೇಕು ಅಂತ ಕೇಳಿದ್ದೆ ಕೊಲೆಗೆ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿತ್ತು. ಆದ್ರೆ ಈ ಕೇಸ್ ಇನ್ನು ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲೇ ಇದು ಶಹಾನ ಸಾವಿಗೆ ಏನು ಕಾರಣ, ಅವಳ ಮಗು ಯಾರದ್ದು ಅಂತ ಗೊತ್ತಾಗಬೇಕಿದೆ. ಸ್ವತಃ ಎಸ್ಪಿ ವಾರ್ನಿಂಗ್ ಕೊಡ್ತಿದ್ದಂತೆ ಇನ್ವೆಸ್ಟಿಗೇಷನ್ ಟೀಮ್ ಇಡೀ ಲಿಯೋ ಪೊಲೀಸ್ ಸಿಬ್ಬಂದಿಯನ್ನೇ ಜೈಲಿಗೆ ಹಾಕಿ ಬೆಂಡೆತ್ತುವಂತಾಯ್ತು. ಇಲ್ಲಿ ಪೊಲೀಸರ ಕಾರ್ಯವೈಖರಿಗೆ ಸಾರ್ವಜನಿಕರಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಸಹೋದ್ಯೋಗಿಗಳು ಅನ್ನೋದನ್ನ ನೋಡದೆ ಪೊಲೀಸರು ತಮ್ಮ ಇಲಾಖೆಯ ಸಿಬ್ಬಂದಿಯನ್ನೇ ಜೈಲಿಗೆ ಹಾಕಿದ್ದು ನೋಡಿ ಪೊಲೀಸರನ್ನ ಕೊಂಡಾಡಿದ್ರು. ಆದ್ರೆ ಎಸ್ಐ ಕಳಿಸಿದ್ದಕ್ಕೆ ನಾವು ಶಹಾನ ಮನೆಗೆ ಹೋಗಿದ್ವಿ ಅಂತ ಕೆಲ ಕಾನ್ಸ್ಟೇಬಲ್ಗಳು ಬಾಯ್ಬಿಟ್ಟಿದ್ರು. ಇಲ್ಲಿ ಪೊಲೀಸರಿಗೆ ಮತ್ತೊಂದು ಅನುಮಾನ ಶುರುವಾಗಿತ್ತು. ಶಹಾನ 6 ಜನರ ಜೊತೆ ರಿಲೇಶನ್ಶಿಪ್ ನಲ್ಲಿ ಇಲ್ಲ ಇದು ಸ್ನೇಹ ಮಾತ್ರನಾ? ಶಹಾನಾಳದ್ದು ಆತ್ಮಹತ್ಯೆನೋ ಅಥವಾ ಇದೊಂದು ಪಕ್ಕಾ ಪ್ಲಾನ್ ಮರ್ಡರ್ ಅನ್ನೋ ಗೊಂದಲದಲ್ಲಿದ್ರು. ತನಿಖೆ ಮುಂದುವರೆಸಿದ ಪೊಲೀಸರು ಶಹಾನ ಮಗನ DNA ರಿಪೋರ್ಟ್ ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು. ಪೊಲೀಸರ ತನಿಖೆಯಲ್ಲಿ 5 ಪೊಲೀಸರ ಜೊತೆ ಶಹಾನಾಗೆ ಅಕ್ರಮ ಸಂಬಂಧ ಇರೋದು ಬೆಳಕಿಗೆ ಬಂದಿತ್ತು. ಆದ್ರೆ ಈ 5ರಲ್ಲಿ ಶಹಾನ ಮಗು ಯಾರದ್ದು ಅನ್ನೋದೇ ನಿಗೂಢವಾಗಿತ್ತು. ತನ್ನ ಮಗನಿಗೆ ನ್ಯಾಯ ಸಿಗಬೇಕು, ಅವನ ಭವಿಷ್ಯ ರೂಪಿಸಬೇಕು ಅಂತ ಕೇಳಿದ್ದೆ ಕೊಲೆಗೆ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿತ್ತು. ಆದ್ರೆ ಈ ಕೇಸ್ ಇನ್ನು ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲೇ ಇದು ಶಹಾನ ಸಾವಿಗೆ ಏನು ಕಾರಣ, ಅವಳ ಮಗು ಯಾರದ್ದು ಅಂತ ಗೊತ್ತಾಗಬೇಕಿದೆ. ಇಲ್ಲಿ ಪೊಲೀಸರೇ ಆರೋಪಿಗಳಾಗಿರೋ ಕಾರಣ ಪೊಲೀಸರು ಸಹ ಸತ್ಯ ಬಾಯಿ ಬಿಡೋಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ. ಆದರೆ ಇಂದಿಗೂ ಆ ಮಗುವಿನ ತಂದೆ ಯಾರು ಅನ್ನೋದು ರಹಸ್ಯವಾಗೇ ಇದೆ. ಇಲ್ಲಿ ಶಹಾನ ಸಾವಿಗೆ ನಿಜಕ್ಕೂ ನ್ಯಾಯ ಸಿಗುತ್ತಾ ಅನ್ನೋದೇ ಅನುಮಾನವಾಗಿದೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸ್ಆಪ್ ಚಾನಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ.